ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ನಮಸ್ಕಾರ. PUC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತೇನು ಮಾಡ್ತಾ ಇವಿ, ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು. ಸೊ PU1ನ ಮತ್ತೊಂದು ಪ್ರೋಗ್ರಾಮ್ ಇವ್ರು ಡಿಸ್ಕಸ್ ಮಾಡೋಣ. ಸೊ PU1 ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ಸ್ ಮತ್ತೊಂದು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಪ್ರೋಗ್ರಾಮ್ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಸೊ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇವತ್ತು ಎರಡನೇ ಪ್ರೋಗ್ರಾಮ್ ಡಿಸ್ಕಸ್ ಮಾಡೋಣ. ಏನಿದೆ ಎರಡನೇ ಪ್ರೋಗ್ರಾಮ್? ಸೊ ಎರಡನೇ ಪ್ರೋಗ್ರಾಮ್ ಬಗ್ಗೆ ಸ್ವಲ್ಪ ಕ್ವೆಶನ್ ನೋಡಿ ಆನ್ಸರ್ನ ಮಾಡೋಕ್ಕೆ ಪ್ರಯತ್ನ ಪಡೋಣ, ಆಯಿತಾ? ಸೊ ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಕ್ವೆಶನ್ ಟು ಇನ್ಪುಟ್ 2 numbers ಆ್ಯಂಡ್ ಪರ್ಫಾರ್ಮ್ ಆಲ್ ಅರ್ಥಮೆಟಿಕ್ ಆಪ್ರೇಷನ್ಸ್. ಸೊ ಏನು ಕೇಳಿಯಾರ ಕ್ವೆಶನಲ್ಲಿ, 2 ನಂಬರ್ಸ್ ನೀವು ಇನ್ಪುಟ್ ಮಾಡಬೇಕು. 2 ನಂಬರ್ಸ್ ಇನ್ಪುಟ್ ಮಾಡಾದ್ಮೇಲೆ ಎಲ್ಲ ಅರ್ಥಮೆಟಿಕ್ ಆಪ್ರೇಷನ್ಸ್ ಮಾಡಬೇಕು. ಸೊ ಪೈಥಾನ್ ಚಾಪ್ಟರ್ ಓದಿದರೆ ನಿಮಗೆ ಮ್ಯಾಥ್ ಆಪ್ರೇಟರ್ಸ್ ಗೊತ್ತು. ಆಪ್ರೇಟರ್ಸ್ ಅನ್ನೋ ಸಬ್ ಹೆಡಿಂಗಲ್ಲಿ ಮ್ಯಾಥ್ ಆಪ್ರೇಟರ್ಸ್ ಕಲ್ತಿದ್ದೀರಾ ಎಲ್ಲರೂ. ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನು, ಫ್ಲೋ ಡಿವಿಷನು. ಸೊ ಅದೆಲ್ಲ ನಾವು ಇಲ್ಲಿ ಮಾಡಬೇಕಾಗುತ್ತೆ, ಆಯಿತಾ? ಸೊ ಫೈನ್, ಇದನ್ನು ಫಸ್ಟ್ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸೊ ಫಸ್ಟ್ ಪ್ರೋಗ್ರಾಮ್ ಬರೆದುಬೋಣ, ಆಮೇಲೆ ಎಕ್ಸಿಕ್ಯೂಷನ್ ತೋರಿಸ್ತೀನಿ. ಸೊ 2 ವೇರಿಯಬಲ್ಸ್ ಅಥವಾ 2 ವ್ಯಾಲ್ಯೂಸ್ ನೀವು ಸ್ಟೋರ್ ಮಾಡೋದಕ್ಕೆ ಇನ್ಪುಟ್ ಮಾಡಬೇಕು ಇವಾಗ, ಆಯಿತಾ? ಸೊ ಈಗ ಲೆಟ್ಸ್ ಸೇ 2 ವೇರಿಯಬಲ್ಸ್ ತೊಗೊಳ್ಳೋಣ, A ಆ್ಯಂಡ್ B. ಸೊ A ವ್ಯಾಲ್ಯೂ ಯೂಸರ್ನ ಕೇಳೋಣ ಎಂಟರ್ ಮಾಡೋದಕ್ಕೆ, ಅದನ್ನು ಇಂಟ್ಗೆ ಕನ್ವರ್ಟ್ ಮಾಡೋಣ. ಸೊ ಇಂಟ್ ಆಫ್ ಇನ್ಪುಟ್ ಫಂಕ್ಷನ್ ಏನು ಮಾಡುತ್ತೆ, ಯೂಸರ್ನ ಕೇಳ್ತಾ ಇದ್ದೀವಿ ಟು ಎಂಟರ್ ದ ವ್ಯಾಲ್ಯೂ ಅಲ್ವಾ? ಸೊ ಇನ್ಪುಟ್ ಆಫ್ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳೋಣ. ಎಂಟರ್ ದ ವ್ಯಾಲ್ಯೂ ಆಫ್ ಎ. ಸೊ 2 ಬ್ರಾಕೆಟ್ ಕ್ಲೋಸ್ ಮಾಡೋಣ ಇಲ್ಲಿ. ಸಿಮಿಲರ್ಲಿ ಬಿ ಅನ್ನೋ ವೇರಿಯಬಲ್ಗೆ ಸೇಮ್ ವೇ, ಇಂಟ್ ಆಫ್ ಇನ್ಪುಟ್ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೇಳೋಣ, ಆಯಿತಾ? ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ಮತ್ತೆ 2 ಪ್ಯಾರಂಥೆಸಿಸ್ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ನಮಗೆ 2 ವ್ಯಾಲ್ಯೂಸ್ ಬರುತ್ತೆ. ಸೊ ಔಟ್ಪುಟ್ಟಲ್ಲಿ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಯೂಸರ್ನ ಕೇಳ್ತೀವಿ. ಯೂಸರ್ ಎಂಟರ್ ಮಾಡಿದ ವ್ಯಾಲ್ಯೂ ಇಂಟೀಜರ್, ಅಂದರೆ ಡೆಸಿಮಲ್ ವ್ಯಾಲ್ಯೂಸ್ ಬರೋದಿಲ್ಲ ಇಲ್ಲಿ. ಇಂಟೀಜರ್ ಅಂದರೆ ಹೋಲ್ ನಂಬರ್ಗೆ ಕನ್ವರ್ಟ್ ಆಗಿ ಎ ಅನ್ನೋ ವೇರಿಯಬಲ್ಗೆ ಸ್ಟೋರ್ ಮಾಡ್ತೀವಿ. ಆ್ಯಂಡ್ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೂಡ ಯೂಸರ್ನ ಕೇಳ್ತೀವಿ. ಸೊ ಯೂಸರ್ ಎಂಟರ್ ಮಾಡಿದ ವ್ಯಾಲ್ಯೂ ಇಂಟೀಜರ್ಗೆ ಕನ್ವರ್ಟ್ ಆಗಿ ಮತ್ತೆ ಬಿ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತೀವಿ. ಈಗ ಅರ್ಥಮೆಟಿಕ್ ಆಪ್ರೇಷನ್ಸ್ ಎಲ್ಲ ನೀವು ಆಪ್ರೇಷನ್ಸ್ ಕಲ್ತಿದ್ದೀರಾ ಆಲ್ರೆಡಿ. ಸೊ ನಾನು ಜಸ್ಟ್ ಈ ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ ಎಲ್ಲ ಆಪ್ರೇಷನ್ಸ್ ಕೂಡ ನಾನು ಪರ್ಫಾರ್ಮ್ ಮಾಡ್ತೀನಿ. ಪ್ರಿಂಟ್ ನಾನು ಹೇಳ್ತೀನಿ ಅಡಿಷನ್ ಅಂತ ಸ್ಟ್ರಿಂಗ್ ಕೊಡ್ತೀನಿ. ಸೊ ಅದು ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗಲಿ. ಸೊ ಅಡಿಷನ್ ಈಸ್ ಈಕ್ವಲ್ ಟು, ಸೊ ಅಡಿಷನ್ ಈಸ್ ಈಕ್ವಲ್ ಟು, ಸೊ ಅಡಿಷನ್ ಏನಾಗಬೇಕಿಲ್ಲಿ, A+B ಅನ್ನೋದು ಅಡಿಷನ್ ಅಲ್ಲ? ಸೊ ಅಥವಾ ನೀವು B+ ಏನು ಮಾಡ್ಬೋದು, ಬಟ್ A+B ಅಂತ ನಾನು ಇಟ್ಕೊತೀನಿ. ಸೊ ಡಬಲ್ ಕೋಟ್ ಕ್ಲೋಸ್ ಮಾಡಿ, ಸೊ ಇಲ್ಲಿ ಔಟ್ಪುಟ್ A+B ನಾವು ಕೋಟ್ಸ್ ಕೊಡದೆ ಇಲ್ಲಿ ಎನ್ಕ್ಲೋಸ್ ಮಾಡಬೇಕಾಗತ್ತೆ, ಬಿಕಾಸ್ ವ್ಯಾಲ್ಯೂ ಪ್ರಿಂಟ್ ಆಗಬೇಕು ನಮಗೆ. A ಆ್ಯಂಡ್ B ವ್ಯಾಲ್ಯೂ ಇಲ್ಲಿ ನಮಗೆ ಸ್ಟೋರ್ ಆಗಿ ಡಿಸ್ಪ್ಲೇ ಆಗುತ್ತೆ. ಸಿಮಿಲರ್ಲಿ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದೆಲ್ಲ ಮಾಡಬೇಕಾಗತ್ತೆ. ಸೊ ಇನ್ನೂ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ತೊಗೊಳ್ಳೋಣ ಸಬ್ಟ್ರಾಕ್ಷನ್ ಡಿಸ್ಪ್ಲೇ ಮಾಡೋದಕ್ಕೆ. ಸೊ ಸಬ್ಟ್ರಾಕ್ಷನ್ ಈಸ್ ಈಕ್ವಲ್ ಟು, ಕೋಟ್ಸ್ನ ಕ್ಲೋಸ್ ಮಾಡಿ, ಸೊ ಸಬ್ಟ್ರಾಕ್ಷನ್ ಈಕ್ವಲ್ ಟು ಅಂತ ಡಿಸ್ಪ್ಲೇ ಆಗುತ್ತೆ ಔಟ್ಪುಟ್ ಸ್ಕ್ರೀನಲ್ಲಿ. ಈಗ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ A-B. ಸೊ ಇಲ್ಲಿ B-A ಕೂಡ ಮಾಡ್ಬೋದು. ಸೊ ಇಲ್ಲಿ ಇಫ್ ಎಲ್ಸ್ ಲೂಪ್ ಹಾಕ್ಬೋದು. ಇಫ್ A ಗ್ರೇಟರ್ ದೆನ್ B, A-B ಮಾಡಿ, ಎಲ್ಸ್ B-A ಮಾಡಿ, ಕರೆಕ್ಟಾ? ಸೊ ನಾನು ಜಸ್ಟ್ ಅದು ಇಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಯುವರ್ ಎಕ್ಸಾಮ್ಸ್, ಬಟ್ ನೀವು ಮಾಡ್ಬೋದು, ತೊಂದರೆ ಇಲ್ಲ. ಹಾಗೆ ಡಿವಿಷನ್ಗೂ ಕೂಡ ಇಫ್ A ಇಸ್ ಗ್ರೇಟರ್ ದೆನ್ B, A/B ಮಾಡಿ. ಇಫ್ B ಇಸ್ ಗ್ರೇಟರ್ ದೆನ್ A, B/A ಮಾಡಿ, ಆಯಿತಾ? ಸೊ ಅದು ಮಾಡ್ಬೋದು ನೀವು. ಸೊ ನಾನು ಜಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ, ಬಟ್ ಯು ಕ್ಯಾನ್ ಡೂ ಇಟ್, ಟ್ರೈ ಮಾಡ್ಬೋದು ನೀವು, ಆಯಿತಾ? ಸೊ ಈಗ ಮಲ್ಟಿಪ್ಲಿಕೇಶನ್ ಹಾಗೆ ಮಾಡ್ಬೋಣ. ಪ್ರಿಂಟ್ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲಿಕೇಶನ್ ಇಸ್ ಈಕ್ವಲ್ ಟು, ಏನು ಡಿಸ್ಪ್ಲೇ ಮಾಡ್ತೀರಾ, A ಇಂಟು B ಮಾಡ್ತೀರಾ. ಸೊ A*B, ಕರೆಕ್ಟ್? A*B ಆ್ಯಂಡ್ 2 ಬ್ರ್ಯಾಕೆಟ್ನ ಕ್ಲೋಸ್ ಮಾಡ್ತೀವಿ. ಸಿಮಿಲರ್ಲಿ ಡಿವಿಷನ್, ಸೊ ಡಿವಿಷನ್ ಕೂಡ ಪ್ರಿಂಟ್ ಮಾಡ್ಬೋಣ. ಪ್ರಿಂಟ್ ಡಿವಿಷನ್ ಡಬಲ್ ಕೋಟಲ್ಲಿ ಡಿವಿಷನ್ ಈಸ್ ಈಕ್ವಲ್ ಟು ಅಂತ ಡಬಲ್ ಕೋಟ್ ಕ್ಲೋಸ್ ಮಾಡೋಣ, ಕಾಮ ಹಾಕಿ. ಸೊ A/B. ಸೊ ನೀವು ಇಫ್ ಎಲ್ಸ್ ಕಂಡೀಷನ್ ಹಾಕಿ B/A ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಜಸ್ಟ್ ನಾನಿಲ್ಲಿ A/B ಐ ವಿಲ್ ಡಿಸ್ಪ್ಲೇ, ಆಯಿತಾ? ಸೊ ಈಗ ನೆಕ್ಸ್ಟ್ ಯಾವುದಿದೆ, ಸೊ ಎಕ್ಸ್ಪೋನೆಂಟ್ ಇದೆ, ಇನ್ನು ಫ್ಲೋರ್ ಡಿವಿಷನ್ ಇದೆ. ಸೊ ಫಸ್ಟು ಫ್ಲೋರ್ ಡಿವಿಷನ್ ಮಾಡ್ಬೋಣ. ಸೊ ಫ್ಲೋರ್ ಡಿವಿಷನ್ ನಾರ್ಮಲ್ ಡಿವಿಷನ್ಗೆ ವ್ಯತ್ಯಾಸ ಗೊತ್ತಿದೆ ಅನ್ಕೊತೀನಿ. ಸೊ ಫ್ಲೋರ್ ಡಿವಿಷನಲ್ಲಿ ಇಂಟೀಜರ್ ಪಾರ್ಟ್ ಮಾತ್ರ ಕೋಶನ್ ಡಿಸ್ಪ್ಲೇ ಆಗುತ್ತೆ. ಸೊ ನಾರ್ಮಲ್ ಡಿವಿಷನಲ್ಲಿ ಡೆಸಿಮಲ್ ವ್ಯಾಲ್ಯೂಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಎಕ್ಸಾಂಪಲ್, ಈಗ 5/2 ನಾರ್ಮಲ್ ಡಿವಿಷನ್ ಹಾಕಿದ್ದೀನಿ. ನಾರ್ಮಲ್ ಡಿವಿಷನ್ ಹಾಕಿದ್ರೆ ಏನಾಗುತ್ತೆ, ಡೆಸಿಮಲ್ ವ್ಯಾಲ್ಯೂಸ್ ಕೋಶನ್ 2.5 ಪೂರ್ತಿ ಡಿಸ್ಪ್ಲೇ ಆಗುತ್ತೆ. 5 ಡಬಲ್ ಫ್ಲೋರ್ ಡಿವಿಷನ್ 2 ಮಾಡಿದ್ರೆ ಏನಾಗುತ್ತೆ, ಸೊ ಬರೀ 2 ಮಾತ್ರ ಡಿಸ್ಪ್ಲೇ ಆಗುತ್ತೆ. ಈ 0.5 ಅನ್ನೋದು ನೆಗ್ಲೆಕ್ಟ್ ಆಗೋಗುತ್ತೆ, ಕರೆಕ್ಟ್ ಅಲ್ವಾ? ಫ್ಲೋರ್ ಡಿವಿಷನ್ ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಪ್ರಿಂಟ್ ಆಫ್ ಫ್ಲೋರ್ ಡಿವಿಷನ್ ಈಸ್ ಈಕ್ವಲ್ ಟು
ಫ್ಲೋರ್ ಡಿವಿಷನ್ ಇಸ್ ಈಕ್ವಲ್ ಟು ಎ ಡಬಲ್ ಸ್ಲ್ಯಾಶ್ ಬಿ, ಸಿಂಗಲ್ ಸ್ಲ್ಯಾಶ್ ಅಲ್ಲ, ಇದು ಡಬಲ್ ಸ್ಲ್ಯಾಶ್ ಬಿ. ಸೊ ಫ್ಲೋರ್ ಡಿವಿಷನ್ ಆಗಿದೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಸರ್? ಮಾಡ್ಯುಲಸ್ ಬರುತ್ತಲ್ವಾ ಸರ್, ರಿಮೈಂಡರ್ ಆಪರೇಷನ್. ಮಾಡ್ಯುಲಸ್ ಕೂಡ ಪ್ರಿಂಟ್ ಮಾಡಬೇಡ. ಸೊ ಸೇಮ್ ವೇ ಈಗ 5 ಮಾಡ್ಯುಲಸ್ ಏನು ಆಪರೇಟ್ರು? ಪರ್ಸೆಂಟೇಜ್ ಸೈನು 5 ಮಾಡ್ಯುಲಸ್ 2 ಅಂದರೆ ಪರ್ಸೆಂಟೇಜ್ ಅಂದರೆ ರಿಮೈಂಡರ್ ಬರುತ್ತೆ ನಿಮಗೆ ಮಾಡ್ಯುಲಸಲ್ಲಿ. ಸೊ 5 ಡಿವೈಡ್ ಬೈ 2 ಏನು ರಿಮೈಂಡರ್ ಬರುತ್ತೆ? ಕ್ವೋಷನ್ 2 ಬರುತ್ತೆ, ರಿಮೈಂಡರ್ 1 ಬರುತ್ತೆ. ಕರೆಕ್ಟ್. ಸೊ ಇಲ್ಲಿ ನಮಗೆ 1 ಬರಬೇಕು ಪರ್ಸೆಂಟೇಜ್ಗೆ. ನಾನೇನಾದರೂ 5 and 2 ತೊಗೊಂಡಿದ್ರೆ ಸೊ ನನಗೆ 1 ಬರುತ್ತೆ ಉತ್ತರ. ಕರೆಕ್ಟ್. ಸೊ ಈಗ ಮಾಡ್ಯುಲಸ್ ಕೂಡ ಪ್ರಿಂಟ್ ಮಾಡ್ಬೋಣ. ಸೊ ಪ್ರಿಂಟ್ ಮಾಡ್ಯುಲಸ್ ಇಸ್ ಈಕ್ವಲ್ ಟು, ಸೊ ಆಮೇಲೆ ಕಾಮ ಹಾಕಿ ಎ ಪರ್ಸೆಂಟೇಜ್ ಬಿ ಆಮೇಲೆ ಡಬಲ್ ಪ್ಯಾರಂಥೆಸಿಸ್ ಕ್ಲೋಸ್ ಮಾಡ್ತೀರಾ. ಸೊ ಲಾಸ್ಟ್ ಒನ್ ಕಲ್ತಿದ್ದೀರಾ, ಎಕ್ಸ್ಪೋನೆಂಟ್ ಕಲ್ತಿದ್ದೀರಾ, ಪವರ್ ಸೈನ್ ಅಲ್ವಾ. ಸೊ ಎಕ್ಸಾಂಪಲ್ 5 ಎಕ್ಸ್ಪೋನೆಂಟ್ ಸ್ಟಾರ್ 2. ಸೊ ಏನು ಬರುತ್ತೆ ನಮಗೆ? 5 ಪವರ್ 2 ಆಗುತ್ತದು. ಸೊ 25 ಬರುತ್ತೆ ನಮಗೆ ಉತ್ತರ. ಕರೆಕ್ಟ್. ಸೊ ಅದು ಕೂಡ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡಬೇಡ ಇನ್ನೊಂದು ಪ್ರಿಂಟ್ ಸ್ಟೇಟ್ಮೆಂಟಲ್ಲಿ. ಸೊ ಪ್ರಿಂಟ್ ಎಕ್ಸ್ಪೋನೆಂಟ್ ಇಸ್ ಈಕ್ವಲ್ ಟು ಆಮೇಲೆ ಪ್ಯಾರಂಥೆಸಿಸ್ ಅಂತೇನಿ. ಸೊ ಕೋಟ್ಸ್ನ ಕ್ಲೋಸ್ ಮಾಡ್ತೀರಾ. ಸೊ ಅದಾದಮೇಲೆ ಬ್ರ್ಯಾಕೆಟ್ನ ಓಪನ್ ಮಾಡಿ ಎಕ್ಸ್ಪೋನೆಂಟ್ ಎ ಡಬಲ್ ಸ್ಟಾರ್ ಬಿ ಅಂತ ಹಾಕ್ತೀರಾ. ಸೊ ದಿಸ್ ಇಸ್ ಆಲ್ ಅಬೌಟ್ ಎರಡನೇ ಪ್ರೋಗ್ರಾಮ್. ಎಲ್ಲ ಅರ್ಥಮೆಟಿಕ್ ಆಪ್ರೇಷನ್ಸು ಮಾಡಿದ್ದೀವಿ ಟೇಕಿಂಗ್ 2 ವೇರಿಯಬಲ್ಸ್. ಸೊ 2 ಇನ್ಪುಟ್ ನಂಬರ್ಸ್ ನಾವು ತೊಗೊಂಡಿದ್ದೀವಿ, ಯೂಸರ್ನ ಇನ್ಪುಟ್ ಕೇಳಿದ್ದೀವಿ. ಸೊ ಇದಾದ ಮೇಲೆ ಇದಿಷ್ಟು ಆಪರೇಷನ್ಸ್ ಮಾಡಿದ್ವಿ, ಎಲ್ಲ ಅರ್ಥಮೆಟಿಕ್ ಆಪರೇಷನ್ಸು ಮಾಡಿದ್ದೀವಿ. ಕರೆಕ್ಟಾ? ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಸೊ ಇದು ಅರ್ಥ ಅಂತ ಭಾವಿಸ್ತೀನಿ. ಇದನ್ನು ಎಕ್ಸಿಕ್ಯೂಟ್ ಮಾಡಿ ಕ್ವಿಕ್ಕಾಗಿ ನೋಡ್ಬೋಣ. ಸೊ ಸ್ಟೂಡೆಂಟ್ಸ್ ಐಡಲ್ಗೆ ಬಂದಿದ್ದೀವಿ. ಸೊ ಐಡಲಲ್ಲಿ ಸ್ಕ್ರಿಪ್ಟ್ ಮೋಡಲ್ಲಿ ಸೇಮ್ ವೇ ಹೊಸ ಫೈಲ್ನ ಫಸ್ಟ್ ಕ್ರಿಯೇಟ್ ಮಾಡೋಣ. ಸೊ ಫೈಲ್ ಆಪ್ಷನಲ್ಲಿ ನ್ಯೂ ಫೈಲ್ಗೆ ಹೋಗಿದ್ದೀವಿ. ಈಗ ನಮ್ಮ ಪ್ರೋಗ್ರಾಮ್ ಟೈಪ್ ಮಾಡ್ತಾ ಹೋಗೋಣ ಆಯಿತಾ. ಸೊ ಫಸ್ಟ್ ಏನು ಮಾಡ್ತೀವಿ ಸ್ಟೂಡೆಂಟ್ಸ್? ಸೊ ಫಸ್ಟ್ 2 ಇನ್ಪುಟ್ ತೊಗೊಂಬೋಣ. ಎ ಇಸ್ ಈಕ್ವಲ್ ಟು ಇನ್ಪುಟ್. ಸೊ ಇನ್ಪುಟ್ ಮುಂಚೆ ಏನು ಕೊಡಬೇಕು? ಟೈಪ್ ಕ್ಯಾಸ್ಟ್ ಮಾಡಬೇಕು ಇಂಟ್ಗೆ. ಕರೆಕ್ಟ್. ಸೊ ಈಗ ಇಂಟ್ ಆಫ್ ಇನ್ಪುಟ್ ಆಮೇಲೆ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಯೂಸರ್ನ ಕೇಳೋಣ. ಎಂಟರ್ ದ ವ್ಯಾಲ್ಯೂ ಆಫ್ ಎ. ಸೊ ಡಬಲ್ ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ಇನ್ನೊಂದು ವೇರಿಯಬಲ್ ಇನ್ಪುಟ್ ತೊಗೊಬೇಕು. ಸೊ ಸೇಮ್ ಲೈನ್ ಕಾಪಿ ಮಾಡೋಣ, ಬಿ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡೋಣ. ಸೊ ಓಕೆ, ಬಿ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಯೂಸರ್ನ ಕೇಳೋಣ. ಕರೆಕ್ಟಾ? ಸೊ ಫಸ್ಟ್ ನಮಗೆ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳುತ್ತೆ. ನಾವು ಕೊಟ್ಟಿದ್ದ ವ್ಯಾಲ್ಯೂ ಇಂಟೀಜರ್ ಕನ್ವರ್ಟ್ ಆಗಿ ಎ ಅಲ್ಲಿ ಸ್ಟೋರ್ ಆಗುತ್ತೆ. ಸೇಮ್ ವೇ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಕೇಳುತ್ತೆ. ಔಟ್ಪುಟ್ ಸ್ಕ್ರೀನಲ್ಲಿ ನಾವು ಏನು ವ್ಯಾಲ್ಯೂ ಕೊಟ್ಟರು ಅದು ಇಂಟ್ಗೆ ಕನ್ವರ್ಟ್ ಆಗಿ ಮತ್ತೆ ಬಿ ಅನ್ನೋ ವೇರಿಯಬಲ್ ಸ್ಟೋರ್ ಆಗುತ್ತೆ. ಸೊ ನಿಮ್ಗೆ ಬೇಕಾದರೆ ನಿಮ್ಮ ಕನ್ಫರ್ಮೇಷನ್ಗೆ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಪ್ರಿಂಟ್ ಮಾಡ್ಬೋದು. ಸೊ ನಿಮ್ಮ ಕನ್ಫರ್ಮೇಷನ್ ಬೇಕು ಅಂದರೆ ಯು ಕ್ಯಾನ್ ಜಸ್ಟ್ ಸೇ ಪ್ರಿಂಟ್ ಕೊಡ್ಬೋದು ನೀವು ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ನೀವು ಪ್ರಿಂಟ್ ಮಾಡಿ ನೋಡ್ಬೋದು ಆಯಿತಾ. ಸೊ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು, ಸೊ ಕೋಟ್ಸ್ನ ಕ್ಲೋಸ್ ಮಾಡಿ, ಸೊ ಅದಾದಮೇಲೆ ಎ ವ್ಯಾಲ್ಯೂ ಪ್ರಿಂಟ್ ಮಾಡಿ, ಆಮೇಲೆ ಸೊ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಬೇಡ, ಇಲ್ಲಿ ಜಸ್ಟ್ ವ್ಯಾಲ್ಯೂ ಆಫ್ ಸಿಂಗಲ್ ವ್ಯಾಲ್ಯೂಸ್ ಕೊಡೋಣ. ವ್ಯಾಲ್ಯೂ ಆಫ್ ಎ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಆಮೇಲೆ ಲೆಟ್ಸ್ ಸೇ ಆ್ಯಂಡ್ ಬಿ ಇಸ್ ಈಕ್ವಲ್ ಟು, ಆಮೇಲೆ ಬಿ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀರಾ. ಸೊ ಈ ಲೈನ್ ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ? ವ್ಯಾಲ್ಯೂಸ್ ಆಫ್ ಎ ಇಸ್ ಈಕ್ವಲ್ ಟು ಇಲ್ಲಿ ತನಕ ಪ್ರಿಂಟ್ ಆಗುತ್ತೆ ಔಟ್ಪುಟಲ್ಲಿ, ಆಮೇಲೆ ಎ ವ್ಯಾಲ್ಯೂ ಬರುತ್ತೆ, ಕಾಮ ಹಾಕ್ಬೇಕು ನೀವು, ಆಮೇಲೆ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು. ಸಿಮಿಲರ್ಲಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು, ಅದಾದಮೇಲೆ ಕೋಟ್ಸ್ ಕ್ಲೋಸ್ ಮಾಡೀನಿ, ಕಾಮ ಬಿ. ಸೊ ಕಾಮ ಬಿ ಅನ್ನೋದು ಸೊ ಆಫ್ಟರ್ ದ ಕೋಟ್ಸ್ ನೀವು ಹಾಕ್ತಾ ಇರೋದು ಅಲ್ವಾ. ಸೊ ಕೋಟ್ಸಲ್ಲಿ ಏನಿದೆ ಅಷ್ಟು ಡಿಸ್ಪ್ಲೇ ಆಗುತ್ತೆ. ಸೊ ಕೋಟ್ಸ್ ಇಲ್ಲದೆ ಇರೋದು ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ನೀವೇನು ವ್ಯಾಲ್ಯೂ ಕೊಟ್ಟಿದ್ದೀರೋ ಆ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತೆ. ಸೊ ಆಯಿತು, ಈಗ ಅರ್ಥಮೆಟಿಕ್ ಆಪ್ರೇಷನ್ಸ್ ಮಾಡಬೇಕು. ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ನಮ್ಗೆ ಬಂದಿದೆ. ಸೊ ಈಗ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅದೆಲ್ಲ ಮಾಡ್ತಾ ಹೋಗೋಣ. ಸೊ ಪ್ರಿಂಟ್ ಫಸ್ಟ್ ಆಪ್ರೇಷನ್ ಮಾಡೋಣ. ಅಡಿಷನ್ ಆಫ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಅಂತ ಕೊಟ್ಟು ಕೋಟ್ಸ್ನ ಕ್ಲೋಸ್ ಮಾಡೋಣ. ಸೊ ಇಲ್ಲಿ ಎ ಪ್ಲಸ್ ಬಿ ಪ್ರಿಂಟ್ ಮಾಡೋಣ ಆಯಿತಾ. ಸೊ ಸೇಮ್ ವೇ ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ಜಸ್ಟ್ ನೀವು ಫಾರ್ಮುಲಾಸ್ ಚೇಂಜ್ ಮಾಡ್ತಾ ಹೋಗಿ ಆ್ಯಂಡ್ ವರ್ಡಿಂಗ್ಸ್ನ ಚೇಂಜ್ ಮಾಡ್ತಾ ಹೋಗಿ ಆಯಿತಾ. ಸೊ ಇಲ್ಲಿ ಸಬ್ಟ್ರಾಕ್ಷನ್ ಅಂತ ಕೊಡಿ. ಸಬ್ಟ್ರಾಕ್ಷನ್ ಆಫ್ ಎ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಎ ಮೈನಸ್ ಬಿ ಕೊಡೋಣ ಆಯಿತಾ. ಸೊ ಸೇಮ್ ವೇ ಮಲ್ಟಿಪ್ಲಿಕೇಶನ್, ಸೊ ಮಲ್ಟಿಪ್ಲಿಕೇಶನ್ಗೂ ಸೇಮ್ ಲೈನ್, ಇಲ್ಲಿ ಜಸ್ಟ್ ಮಲ್ಟಿಪ್ಲಿಕೇಶನ್ ಅಂತ ಚೇಂಜ್ ಮಾಡಿ. ಮಲ್ಟಿಪ್ಲಿಕೇಶನ್ ಆಫ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಎ ಸ್ಟಾರ್ ಬಿ. ಸೊ ಎ ಸ್ಟಾರ್ ಬಿ. ಆಮೇಲೆ ಡಿವಿಷನ್ ಈಗ, ಸೊ ಡಿವಿಷನ್ ಕೂಡ ನೋಡ್ಬೋಣ. ಸೊ ಡಿವಿಷನ್ ಆಫ್ ಎ ಆ್ಯಂಡ್ ಬಿ. ಸೊ ಡಿವಿಷನ್ ಆಫ್ ಎ ಆ್ಯಂಡ್ ಬಿ. ಸೊ ಎ ಬೈ ಬಿ ಅಲ್ವಾ. ಸೊ ಸಿಂಗಲ್ ಸ್ಲ್ಯಾಶ್ ಅಲ್ವಾ, ಡಿವಿಷನ್ ಇಸ್ ಸಿಂಗಲ್ ಸ್ಲ್ಯಾಶ್. ಫ್ಲೋರ್ ಡಿವಿಷನ್ ಅಂದ್ರೇನು? ಡಬಲ್ ಸ್ಲ್ಯಾಶ್. ಸೊ ಫ್ಲೋರ್ ಡಿವಿಷನ್ ನೋಡ್ಬೋಣ. ಸೊ ಡಬಲ್ ಸ್ಲ್ಯಾಶ್ ಹಾಕೋಣ ಫ್ಲೋರ್ ಡಿವಿಷನ್ಗೆ. ಸೊ ಫ್ಲೋರ್ ಡಿವಿಷನ್ ಆಫ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಎ ಡಬಲ್ ಸ್ಲ್ಯಾಶ್ ಬಿ
ಅಲ್ವಾ. ಸೊ ಡಬಲ್ ಸ್ಲ್ಯಾಶ್ ಅನ್ನೋದು ಫ್ಲೋ ಡಿವಿಷನ್, ಜಸ್ಟ್ ಇಂಟೀಜರ್ ಕೋಶನ್ ನಮಗೆ ಕೊಡುತ್ತೆ. ಕರೆಕ್ಟ್. ಸೊ ನೆಕ್ಸ್ಟ್ ಏನು ಮಾಡ್ಯುಲಸ್ ಇದೆ, ಎಕ್ಸ್ಪೋನೆಂಟ್ ಇದೆ. ಸೊ ಕಾಪಿ ಪೇಸ್ಟ್ ಮಾಡೋಣ, ಮಾಡ್ಯುಲಸ್ ಡಿಸ್ಪ್ಲೇ ಮಾಡೋಣ. ಮಾಡ್ಯುಲಸ್ ಆಫ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ರಿಮೈಂಡರ್ ಕೊಡುತ್ತೆ ನಮಗೆ a%b. ಲಾಸ್ಟ್ ಒನ್ ಎಕ್ಸ್ಪೋನೆಂಟು. ಸೊ ಎಕ್ಸ್ಪೋನೆಂಟ್ ಆಫ್ ಎ ಆ್ಯಂಡ್ ಬಿ ಪವರ್ ಕೊಡುತ್ತೆ ನಮಗೆ. ಸೊ ಎಕ್ಸ್ಪೋನೆಂಟ್ ಆಫ್ ಎ ಆ್ಯಂಡ್ ಬಿ ಇಸ್ ಈಕ್ವಲ್ ಟು a⋅b ಮಾಡಿದಾಗ a ಟು ದ ಪವರ್ ಆಫ್ b ಆಗುತ್ತೆ. ಕರೆಕ್ಟ್. ಸೊ ಇದಿಷ್ಟು ನಮ್ಮ ಪ್ರೋಗ್ರಾಮ್. ಇದನ್ನು ಕ್ವಿಕ್ಕಾಗಿ ಸೇವ್ ಮಾಡಬೇಡ. ಫೈಲ್ ಸೇವ್. ಸೊ ಸೇವ್ ಅಂತ ಕೊಡ್ತೀನಿ, ಇದಕ್ಕೊಂದು ನೇಮ್ ಕೊಡೋಣ. ಲೆಟ್ಸ್ ಸೇ ಅರ್ಥಮೆಟಿಕ್ ಅಂತ ನಾನು ಜಸ್ಟ್ ಸೇವ್ ಮಾಡ್ತೀನಿ. ಸೊ ಎಸ್ ಕೊಡೋಣ. ಸೊ ಪೈಥಾನ್ ಫೋಲ್ಡ್ರಲ್ಲಿ ಸೇವ್ ಆಗಿದೆ. ಸೊ ಸ್ಟೂಡೆಂಟ್ಸ್ ಪೂರ್ತಿ ಪ್ರೋಗ್ರಾಮ್ನ ಟೈಪ್ ಮಾಡಿದ್ದೀವಿ. arithmetic.py ಅಂತ ನಾನು ಸೇವ್ ಮಾಡಿದ್ದೀನಿ ಪೈಥಾನ್ ಫೋಲ್ಡ್ರಲ್ಲೇ. ಸೊ ಈಗ ಏನು ಮಾಡೋಣ, ರನ್ ಮಾಡ್ಯೂಲ್ ಮಾಡೋಣ. ಸೊ ಈಗ 2 ವ್ಯಾಲ್ಯೂಸ್ ಎಂಟರ್ ಮಾಡಬೇಕು. ಎ ವ್ಯಾಲ್ಯೂ ಫಸ್ಟ್ ಎಂಟರ್ ಮಾಡ್ಬೋಣ. ಲೆಟ್ಸ್ ಸೇ ನಾನು 5 ಎಂಟರ್ ಮಾಡೀನಿ. ಬಿ ವ್ಯಾಲ್ಯೂ ಲೆಟ್ಸ್ ಸೇ ನಾನು 2 ಎಂಟರ್ ಮಾಡೀನಿ. ಸೊ ಈಗ ಅಡಿಷನ್ ಏನು ಬರಬೇಕು, ಅಡಿಷನ್ ಆಫ್ ಎ ಆ್ಯಂಡ್ ಬಿ 5 + 2 7 ಬರಬೇಕು. ಸಬ್ಟ್ರಾಕ್ಷನ್ 5 - 2 3 ಬರಬೇಕು. ಮಲ್ಟಿಪ್ಲಿಕೇಶನ್ 5 × 2 10 ಬರಬೇಕು. ಡಿವಿಷನ್ ಏನು ಬರುತ್ತೆ, ಸೊ ಸಿಂಗಲ್ ಸ್ಲ್ಯಾಶ್ ಅಂದರೆ ಏನು ಬರುತ್ತೆ, ಕೋಶಂಟ್ ಪೂರ್ತಿ ವಿತ್ ಡೆಸಿಮಲ್ ಪಾಯಿಂಟ್ ಬರುತ್ತೆ, 2.5 ಅಂತಾನೆ ಬರುತ್ತೆ. ಫ್ಲೋ ಡಿವಿಷನಲ್ಲಿ 0.5 ನೆಗ್ಲೆಕ್ಟ್ ಆಗುತ್ತೆ, ಬರೀ 2 ಅಂತ ಬರುತ್ತೆ. ಕರೆಕ್ಟಾ. ಸೊ ರಿಮೈಂಡರ್ ಮಾಡ್ಯುಲಸ್ ಏನು ಬರಬೇಕು, 1 ಬರಬೇಕು. ಕೋಶನ್ 2 ಆಮೇಲೆ 5 - 4 1 ಬರುತ್ತೆ ರಿಮೈಂಡರ್, ಅದು ಮಾಡ್ಯುಲಸ್. ಪವರ್ ಏನು ಬರಬೇಕು, 5² 5 ಟು ದ ಪವರ್ ಆಫ್ 2 ನಮಗೆ 25 ಬರಬೇಕು ಉತ್ತರ ಅಲ್ವಾ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ, ಔಟ್ಪುಟ್ನ ನೋಡ್ಬೋಣ. ಸೊ ನಾವು ಆಪರೇಷನ್ ಮಾಡೋಕ್ಕೆ ಮುಂಚೆ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ ಡಿಸ್ಪ್ಲೇ ಮಾಡಿದ್ವಿ. ಈಗ ಅಡಿಷನ್ ಆಫ್ ಎ ಆ್ಯಂಡ್ ಬಿ 7 ಬಂದಿದೆ, ಸಬ್ಟ್ರಾಕ್ಷನ್ 3 ಬಂದಿದೆ, ಮಲ್ಟಿಪ್ಲಿಕೇಶನ್ ಆಫ್ ಎ ಆ್ಯಂಡ್ ಬಿ 5 × 2 10 ಬಂದಿದೆ. ಸೊ ಡಿವಿಷನ್ ಏನು ಬಂದಿದೆ 2.5 ಡೆಸಿಮಲ್ ಪಾಯಿಂಟ್ 2 ಬರುತ್ತೆ. ಸೊ ಫ್ಲೋ ಡಿವಿಷನಲ್ಲಿ ಡೆಸಿಮಲ್ ಪಾಯಿಂಟ್ ಬರೋದಿಲ್ಲ, ಬರೀ 2 ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಅದಾದಮೇಲೆ ಮಾಡ್ಯುಲಸ್ ನೋಡ್ಬೋದು 1 ಅಂತ ಬಂದಿದೆ. 5/2 ನಿಮ್ಗೆ ಏನು ಬರಬೇಕು, 1 ಬರಬೇಕು ರಿಮೈಂಡರು. ಕರೆಕ್ಟಾ. ಕೋಶಂಟ್ ಏನು ಬರುತ್ತೆ 2. ಸೊ 2 2s are 4 ಆಮೇಲೆ 5 - 4 ನಿಮಗೆ ರಿಮೈಂಡರ್ 1 ಬರುತ್ತೆ. ಎಕ್ಸ್ಪೋನೆಂಟ್ ಏನು ಬರುತ್ತೆ 5² 25 ಬರುತ್ತೆ. ಸೊ ಅರ್ಥ ಅಂತ ಭಾವಿಸ್ತೀನಿ. ವೆರಿ ಸಿಂಪಲ್ ಪ್ರೋಗ್ರಾಮ್. ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ. ಆದಷ್ಟು ಈ ಪ್ರೋಗ್ರಾಮ್ಸ್ನೆಲ್ಲ ಬೈ ಹಾರ್ಟ್ ಮಾಡಿದೆ ಒಂದು ಶೀಟಲ್ಲಿ ಅಥವಾ ಈ ಥರ ಐಡಲ್ ಅನ್ನೋ ಎನ್ವಿರಾನ್ಮೆಂಟಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಬರುತ್ತೆ. ಆಯಿತಾ. ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್. ಸೊ ಅರ್ಥ ಅಂತ ಭಾವಿಸ್ತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ಸೊ ಇದೇ ರೀತಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಇನ್ನೇನೇ ಮಾಹಿತಿಗಾದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೀನಿ. ಆಯಿತಾ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು.